ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಸಮರ. ಭಾರತದ ಮೇಲೆ ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಭಾರಿ ಪರಿಣಾಮ. ರಾಜ್ಯದಲ್ಲಿ ತೈಲ ಬಿಕ್ಕಟ್ಟು, ನೋ ಸ್ಟಾಕ್ ಬೋರ್ಡ್ ಮುಂದುವರೆದಿದೆ. ಚಿಕ್ಕಮಗಳೂರು ನಗರದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಭಾರಿ ಕೊರತೆ ಆಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟು ರಾಜ್ಯದಲ್ಲಿ ತೈಲ ಬಿಕ್ಕಟ್ಟು ಮುಂದುವರೆದಿದೆ. ಪೆಟ್ರೋಲ್ ಡೀಸೆಲ್ಗೆ ಭಾರಿ ಕೊರತೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. 5 ದಿನ ಆದರೂ ಬಂಕ್ ತೆರೆಯದೇ ಇದ್ದುದಕ್ಕೆ ವಾಹನ ಸವಾರರು ಆತಂಕಗೊಂಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಮಾಲೀಕರು. ಚಿಕ್ಕಮಗಳೂರು ನಗರದ 3 ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದೆ. ಪೆಟ್ರೋಲ್ ಡೀಸೆಲ್ ಸಿಗದೆ ಚಿಕ್ಕಮಗಳೂರಿನ ಜನ ಹೈರಾಣಾಗಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಪರಿಣಾಮವಾಗಿ ಸಾಕಷ್ಟು ದೊಡ್ಡ ಉದ್ಯಮದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇರುವಂಥದ್ದು. ಅದರ ಜೊತೆಗೆ ದಿನನಿತ್ಯಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲೂ ಕೂಡ ದರ ಏರಿಕೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಕೆಲವೊಂದು ಪೆಟ್ರೋಲ್ ಬಂಕ್ಗಳಿಗೆ ಸ್ಟಾಕ್ ಸಪ್ಲೈ ಆಗದಲೇ ನೋ ಸ್ಟಾಕ್ ಬೋರ್ಡ್ ಕೂಡ ಆಗ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂಥ ಪೆಟ್ರೋಲ್ ಬಂಕ್ನಲ್ಲಿ ನಾನಿರುವಂಥದ್ದು. ಇದು HP ಪೆಟ್ರೋಲ್ ಬಂಕ್. ಇದರ ಮುಂಭಾಗದಲ್ಲೂ ಕೂಡ ಮತ್ತೊಂದು HP ಪೆಟ್ರೋಲ್ ಬಂಕ್ ಕೂಡ ಇರುವಂಥದ್ದು. ಆ ಪೆಟ್ರೋಲ್ ಬಂಕಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡನ್ನು ಕೂಡ ಹಾಕಲಾಗಿರುವಂಥದ್ದು. ಅರ್ಧ ಕಿಲೋಮೀಟರ್ ವ್ಯಾಪ್ತಿಯೊಳಗೆ 4 ಪೆಟ್ರೋಲ್ ಬಂಕ್ಗಳು ಕೂಡ ಇಲ್ಲಿಗೆ ಬರುವಂಥದ್ದು. ಆ 4 ಪೆಟ್ರೋಲ್ ಬಂಕ್ಗಳಲ್ಲಿ 2 ಬಂಕ್ಗಳಿಗೆ ಸಪ್ಲೈ ಇಲ್ಲದೆ ನೋ ಸ್ಟಾಕ್ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಇದು ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂಥ ಪೆಟ್ರೋಲ್ ಬಂಕ್ನಲ್ಲಿ 2 ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ನೋ ಸ್ಟಾಕ್ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ದಿನನಿತ್ಯಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ದರ ಏರಿಕೆ ಆಗ್ತಾ ಇರುವಂಥದ್ದು. ಈಗಾಗಲೇ 107 ರೂಪಾಯಿಗೆ ಪೆಟ್ರೋಲ್ನ ದರ ಬಂದಿರುವಂಥದ್ದು. ಡೀಸೆಲ್ನ ದರವು ಕೂಡ 95 ರೂಪಾಯಿಗೆ ಬಂದಿರುವಂಥದ್ದು. ಒಂದೆಡೆ ಗ್ರಾಹಕರಿಗೆ ಈಗಾಗಲೇ ವಾಹನ ಸವಾರರಿಗೂ ಕೂಡ ದರ ಏರಿಕೆಯಿಂದಾಗಿ ಸಾಕಷ್ಟು ದೊಡ್ಡ ಹೊಡೆತವು ಕೂಡ ಬೀಳ್ತಾ ಇರುವಂಥದ್ದು. ದಿನನಿತ್ಯಲೂ ಕೂಡ ಕೆಲಸ ಕಾರ್ಯಗಳಿಗೆ ತೆರಳುವಂತಹ ವಾಹನ ಸವಾರರಿಗೆ ಇದು ದೊಡ್ಡ ಪರಿಣಾಮವನ್ನು ಕೂಡ ಬೀರ್ತಾ ಇರುವಂಥದ್ದು. ಯಾಕೆಂದರೆ ವಾಹನ ಸವಾರರು ಈಗಾಗಲೇ ತಮ್ಮ ಅಳಲನ್ನು ಕೂಡ ತೋಡ್ಕೊತಾ ಇರುವಂಥದ್ದು. ನಮಗೆ ಬರುವಂಥ ಸಂಬಳವೇ ಅಷ್ಟು, ಆದರೆ ದಿನನಿತ್ಯಲೂ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ನ ದರ ಏರಿಕೆಯಿಂದ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗ್ತಿದ್ದೀವಿ ಅನ್ನೋದು ಕೂಡ ಅವರ ಅಳಲು. ಅದರ ಜೊತೆಗೆ ಬಂಕ್ನ ಮಾಲೀಕರದ್ದು ಮತ್ತೊಂದು ಅಳಲಾಗಿರುವಂಥದ್ದು. ಯಾಕೆಂದರೆ ಇವರು ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಇಂಡೆಂಟನ್ನು ಕೂಡ ಹಾಕಲಾಗಿರುವಂಥದ್ದು. ಕಳೆದ ವಾರವೇ ಇಂಡೆಂಟ್ ಹಾಕಿದ್ರು ಕೂಡ ಅವರಿಗೆ ಈವರೆಗೂ ಕೂಡ ಸಪ್ಲೈ ಆಗಿಲ್ಲ. ಹಾಗಾದರೆ ಬಂಕ್ನ ಮಾಲೀಕರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳ್ತಿರೋಣ. ನಮ್ಮ ಜೊತೆಗೆ ಕ್ಯಾಶಿಯರ್ ಆಗಿರುವಂಥ ಆರಾಧ್ಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಯಾಕಾಗಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದೀರಾ? ನಿಮಗೆ ಸಪ್ಲೈ ಆಗಲಿಲ್ವಾ? ಏನು ನೀವು ಇಂಡೆಂಟ್ ಕಟ್ಟಿದ್ದೀರಾ, ದುಡ್ಡು ಕಟ್ಟಿದ್ದೀರಾ, ಏನಾಗಿದೆ ಸರ್? ಶನಿವಾರನೇ ಎಲ್ಲ ದುಡ್ಡೆಲ್ಲ ಕಟ್ಟಿ ಕ್ಲಿಯರ್ ಮಾಡಿದ್ದೀವಿ. 5 ದಿವಸ ಆಯಿತು, ಇನ್ನೂ ಲೋಡ್ ಕೊಟ್ಟಿಲ್ಲ. ಕಂಪ್ನಿಲಿ ಕೇಳಿದರೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಏನು ಅಂತೇಳಿ ಗೊತ್ತಿಲ್ಲ. ಇನ್ನೂ ಲೋಡ್ ಬಂದಿಲ್ಲ ನಮಗೆ. 5 ದಿವಸ ಆಯಿತು. ಪೆಟ್ರೋಲು ಡೀಸೆಲ್ 2 ಖಾಲಿ ಆಗಿದೆ. ನಮಗೆ ಭಾರಿ ತೊಂದರೆ ಆಗ್ತಾಯಿದೆ. ಅಂದರೆ ಕಳೆದ 5 ದಿವಸಗಳಿಂದಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದ್ದೀರಾ. ಪ್ರತಿನಿತ್ಯವೂ ಕೂಡ ಸಾಕಷ್ಟು ವಾಹನ ಸವಾರರು ಬರ್ತಾರೆ, ಅವರಿಗೆಲ್ಲ ಆನ್ಸರ್ ಕೊಡೋದೇ ದೊಡ್ಡ ಸವಾಲಾಗಿದೆ. 5 ದಿವಸದಿಂದಲೂ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದೀವಿ. 5 ದಿವಸದಿಂದಲೂ ಬೆಳಗ್ಗೆ ಸಾಯಂಕಾಲ ಬರ್ತಾ ಇರ್ತಾರೆ. ಗ್ರಾಹಕರಿಗೆ ನಾವು ಹೇಳೋದೇ ನಮಗೆ ಭಾರಿ ಇದಾಗ್ತಾ ಇದೆ. ಸರ್, ಇದು ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್. HP ಪೆಟ್ರೋಲ್ ಬಂಕ್ ಏನಿದೆ ಅದು ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ ಆಗಿರುವಂಥದ್ದು. ಈ ಬಂಕ್ಗಳಿಗೆ ಕೂಡ ಸಪ್ಲೈ ಆಗ್ತಾಯಿಲ್ಲ. ನಿಮ್ಮ ಎದುರುಗಡೆ ಇರುವಂಥ HP ಪೆಟ್ರೋಲ್ ಬಂಕಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಇರುವಂಥದ್ದು. 2 ಬಂಕಿಗೂ ಈಗ ಸಪ್ಲೈ ಆಗ್ತಾ ಇಲ್ಲ. ಇದು HP ರಾಷ್ಟ್ರೀಯ ಸ್ವಾಮ್ಯದ ಪೆಟ್ರೋಲ್ ಬಂಕ್ ಆದರೂ ಸ್ಟಾಕ್ ಕಮ್ಮಿ ಇದೆ, ಕಳಿಸ್ತಾ ಇಲ್ಲ ಕಂಪ್ನಿಯಿಂದ. ಅದೇನು ಅಂತೇಳಿ ಗೊತ್ತಾಗ್ತಾ ಇಲ್ಲ. 5 ದಿವಸ ಆಯಿತು. ಮೊನ್ನೆಯಿಂದಲೂ ನಾವು ಜನಗಳಿಗೆ ಕಂಪ್ನಿ ಡೈಲಿ ಫೋನ್ ಮಾಡಿ ಕೇಳ್ತಲೇ ಇದ್ದೀವಿ. ಕಳಿಸ್ತೀವಿ ಅಂತಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಡೈಲಿ ನಷ್ಟ ಆಗ್ತಾಯಿದೆ. 5 ದಿವಸದಿಂದ ನಷ್ಟನೇ ಜಾಸ್ತಿ ಆಗ್ತಾಯಿದೆ. ಡೈಲಿ 1,000-1,500 ಪೆಟ್ರೋಲ್ ಹೋಗ್ತಾಯಿತ್ತು, 1000 ಚಿಲ್ಲರೆ ಡೀಸೆಲ್ ಹೋಗ್ತಾಯಿತ್ತು. ಅದೆಲ್ಲ ನಷ್ಟನೇ ಜಾಸ್ತಿ ಆಗ್ತಾಯಿದೆ. ವರ್ಕರ್ಸಿಗೆ ಸಂಬಳ ಕೊಡಲೇಬೇಕು. ಆ ಪ್ರಾಬ್ಲಮ್ಮನ್ನು ನಾವು ಎದುರಿಸಬೇಕಾಗತ್ತೆ. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.